ರೈಟ್. ಇನ್ನು ರಾಜಕೀಯ ಚತುರ ಪ್ರಬುದ್ಧ ರಾಜಕಾರಣಿ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಇನ್ನು ನೆನಪಷ್ಟೇ. ತುಂಬು ಕುಟುಂಬದಲ್ಲಿ ಜೀವಿಸಿ ತುಂಬು ಜೀವನವನ್ನು ನಡೆಸಿದಂತಹ ಕೃಷ್ಣ ಅವರು ಇನ್ನು ಇಹಲೋಕ ತ್ಯಜಿಸಿದ್ದಾರೆ. ಆದರೆ ವಿಚಾರ ಏನಂದರೆ ತಮ್ಮ ನೆಚ್ಚಿನ ಜಾಗ ತಮ್ಮ ಹುಟ್ಟೂರು ಅಲ್ಲೇ ಅವರ ಅಂತ್ಯಕ್ರಿಯೆ ಆಗಬೇಕು ಅನ್ನೋದು ಅವರ ಬಯಕೆ ಆಗಿತ್ತಂತೆ. ಹೀಗಾಗಿ ಅಲ್ಲಿಯೇ ನಾಳೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಇದೆಲ್ಲದರ ಮಧ್ಯೆ ರಾಜಕಾರಣಿ ಅಂದಮೇಲೆ ಸಹಜವಾಗಿ ಅವರ ಮನಸ್ಸು ಜನರ ಸೇವೆಯಲ್ಲಿ ಯಾವಾಗಲೂ ಕೂಡ ಇರುತ್ತೆ. ಅವರು ಸಕ್ರಿಯ ರಾಜಕಾರಣದಿಂದ ರಿಟೈರ್ಮೆಂಟ್ ಪಡ್ಕೊಂಡ್ರೂ ಕೂಡ ಅದರಿಂದ ಅವರೇನು ಆಚೆ ಬಂದಿರಲಿಲ್ಲ. ಅದಕ್ಕೆ ಒಂದು ಎಕ್ಸಾಂಪಲ್ ಅವರ ಹುಟ್ಟೂರಿನಲ್ಲಿ ಮಾಡಿರುವಂತಹ ಮಹತ್ ಕಾರ್ಯ ಏನದು, ನಾಳಿನ ಅಂತ್ಯಕ್ರಿಯೆಯ ಸಿದ್ಧತೆಗಳು ಹೇಗಿದೆ, ಆ ವರದಿದೆ ನೋಡ್ಕೊಂಡು ಬನ್ನಿ. ರಾಜಕೀಯ ಗಾರುಡಿಗ ಎಸ್ಎಂಕೆ ಇನ್ನೂ ನೆನಪಷ್ಟೇ. ನಾಳೆ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆ. ರಾಜ್ಯಾದ್ಯಂತ ನಾಳೆ ಸರ್ಕಾರಿ ರಜೆ ಘೋಷಣೆ. ರಾಜ್ಯ ಕಂಡ ಅವಿಸ್ಮರಣೀಯ ರಾಜಕೀಯ ನಾಯಕ ಅಜಾತ ಶತ್ರು ಸ್ನೇಹಮಯಿ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಕೃಷ್ಣ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ಬೆಳಗ್ಗೆ 8 ಗಂಟೆವರೆಗೂ ಸದಾಶಿವನಗರದಲ್ಲೇ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು, ನಾಳೆ 3 ಕಡೆಗಳಲ್ಲಿ ಪಾರ್ಥಿವ ಶರೀರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಕೆಂಗೇರಿ, ರಾಮನಗರ, ಚನ್ನಪಟ್ಟಣದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ನಾಳೆ ಬೆಳಗ್ಗೆ 10:30ರಿಂದ 3 ಗಂಟೆ ತನಕ ಮದ್ದೂರಿನಲ್ಲಿ ಅಂತಿಮ ದರ್ಶನ ಇರಲಿದೆ. 4 ಗಂಟೆ ಬಳಿಕ ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. 3 ದಿನಗಳ ಶೋಕಾಚರಣೆ ಘೋಷಿಸಿ ಸರ್ಕಾರ ಆದೇಶಿಸಿದೆ. ಕರ್ನಾಟಕ ಸರ್ಕಾರ ಈಗ ತಾನೇ ನಾವು ಬೆಳಗಾಂನಲ್ಲಿ ಬಿಸಿನೆಸ್ ಅಡ್ವೈಸರಿ ಕಮಿಟಿ ಸಭೆ ಕೂಡ ನಡೆಸಿದೆ. ಬೆಳಗ್ಗೆ ಮುಖ್ಯಮಂತ್ರಿಗಳ ಹತ್ರ ಕೂಡ ನಾನು ಬೆಳಗ್ಗೆ ಎದ್ದು ಚರ್ಚೆ ಮಾಡಿದ್ದೇನೆ. ನಾಳೆ ಸರ್ಕಾರದ ರಜಾ ಘೋಷಣೆ ಆಗಿದೆ. ಇಡೀ ರಾಜ್ಯದ ಉದ್ದಗಲೂ ಕೂಡ ಯಾರು ಬಂದು ದರ್ಶನವನ್ನು ಪಡೆಯೋರಿದ್ದಾರೆ ಅವರಿಗೆಲ್ಲ ಅವಕಾಶವನ್ನು ಬೆಳಗ್ಗೆ 8 ಗಂಟೆವರೆಗೂ ಕೂಡ ಮಾಡಿಕೊಡ್ಲಾಗುವುದು. ಇದರಿಂದ 8 ಗಂಟೆ ಮೇಲೆ ಮದ್ದೂರಿಗೆ ಅವರ ಗೌರವ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತದೆ. ಸೋಮನಹಳ್ಳಿಗೆ ಆಗಮಿಸಿದ ಡಿಸಿಎಂ ಮತ್ತು ಎಸ್ಎಂಕೆ ಬೀಗರಾಗಿರುವ ಡಿಕೆ ಶಿವಕುಮಾರ್ ಸ್ಥಳ ಪರಿಶೀಲನೆ ನಡೆಸಿದರು. ಸೋಮನಹಳ್ಳಿಯ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯ ಬಳಿ ಇರುವ ಕಾಫಿ ಡೇ ಎಸ್ಎಂ ಕೃಷ್ಣ ಅವರಿಗೆ ನೆಚ್ಚಿನ ಜಾಗದಲ್ಲಿ ಒಂದಾಗಿತ್ತು. ಹೀಗಾಗಿ ಕಾಫಿ ಡೇ ಪಕ್ಕದಲ್ಲೇ ಕೃಷ್ಣ ಅಂತ್ಯಕ್ರಿಯೆ ನೆರವೇರಿಸೋಕೆ ಕುಟುಂಬಸ್ಥರು ತೀರ್ಮಾನ ಮಾಡಿದ್ದಾರೆ. ಈಗಿರುವ ಕಾಫಿ ಡೇ ಜಾಗದಲ್ಲಿ ಹಿಂದೆ ಕೃಷ್ಣ ತಮ್ಮ ಆಸಕ್ತಿಯ ರೀತಿಯಲ್ಲೇ ಗೆಸ್ಟ್ ಹೌಸ್ ಮಾಡಿದ್ರು. ಬಳಿಕ ಅಳಿಯ ಸಿದ್ಧಾರ್ಥ್ ಅವರಿಗಾಗಿ ಕಾಫಿ ಡೇ ಮಾಡಿಕೊಟ್ಟಿದ್ರು. ಈ ಸ್ಥಳ ಕೃಷ್ಣ ಅವರಿಗೆ ಫೇವರಿಟ್ ಆಗಿತ್ತು. ರಾಜ್ಕುಮಾರ್ ಅವರ ಗಲಾಟೆಯಿಂದ ಹಿಡಿದು ಕಾವೇರಿಯ ಸಂಕಟದಲ್ಲಿ ಅವರು ಹೋರಾಟವನ್ನು ಮಾಡಿ ಕೋರ್ಟ್ ಅನೇಕ ತೀರ್ಪು ಕೊಟ್ಟರು ಕೂಡ ಇವತ್ತು ನಡಿಗೆ ಬೆಂಗಳೂರಿಂದ ಮಂಡ್ಯವರೆಗೂ ನಡೆದು ಬಹುಶಃ ಒಂದು ಇತಿಹಾಸ ಪುಟಕ್ಕೆ ಸೇರಿದ್ದಾರೆ. ವಿಕಾಸಸೌಧ ಕಟ್ಟಿದ್ದಾರೆ, ಉದ್ಯೋಗ ಸೌಧ ಕಟ್ಟಿದ್ದಾರೆ. ಇವತ್ತು ಏನು ಬೆಂಗಳೂರನ್ನ ವಿಶ್ವ ದರ್ಜೆಗೆ ತೆಗೆದುಕೊಂಡು ಹೋದೋ, ಏನು ನಮ್ಮ ITPLಯಿಂದ ಹಿಡಿದು ಎಲ್ಲ IT-BTಗಳ ಸಂಸ್ಥೆಗೆ ಒಂದು ಹೊಸ ರೂಪವನ್ನು ಕೊಟ್ಟು ಹೊಸ ಪಾಲಿಸಿಯನ್ನು ಕೊಟ್ಟು ಇವತ್ತು ಬೆಂಗಳೂರಿನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವತ್ತು ಮುಟ್ಟಿಸಿದ್ದಾರೆ. ಈ ರಾಜ್ಯ ಮತ್ತು ದೇಶ ಕಂಡಂಥ ಅತ್ಯಂತ ಸಜ್ಜನ ರಾಜಕಾರಣಿಗಳು, ಎಲ್ಲರೂ ಇಷ್ಟಪಡುವಂಥ ಅಪರೂಪದ ವ್ಯಕ್ತಿತ್ವ ಹೊಂದಿರುವಂತಹ ಸನ್ಮಾನ್ಯ ಶ್ರೀ ಎಸ್ಎಂ ಕೃಷ್ಣ ಸರ್ ಅವರು ನಿಧನ ಹೊಂದಿರತಕ್ಕಂಥದ್ದು ಈ ರಾಜ್ಯ ಮತ್ತು ದೇಶಕ್ಕೆ ತುಂಬಲಾಗದಂಥ ನಷ್ಟ ಆಗಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಬೇಕು ಅನ್ನುವಂಥ ಅಧಿಸೂಚನೆ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಹೊರಡಿಸಿದೆ. ನಾವೆಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಇಲ್ಲೇ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಿಕ್ಕೆ ಕ್ರಮವನ್ನು ಕೈಗೊಳ್ಳುತ್ತೇವೆ. ಎಸ್ಎಂಕೆ ನೆಚ್ಚಿನ ಜಾಗದಲ್ಲೇ ಚಿರನಿದ್ರೆಗೆ ಜಾರಲಿದ್ದಾರೆ. ಈಗಾಗಲೇ ಜಿಲ್ಲಾಡಳಿತ ಅಂತ್ಯಕ್ರಿಯೆಗೆ ಸಿದ್ಧತೆ ಮಾಡಿಕೊಂಡಿದೆ. ಒಕ್ಕಲಿಗ ಸಂಪ್ರದಾಯದಂತೆ ಮಾಜಿ ಸಿಎಂ ಕೃಷ್ಣರ ಅಂತ್ಯಕ್ರಿಯೆ ನೆರವೇರಲಿದೆ. ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ರಾಜ್ಯಪಾಲರು ಎಲ್ಲ ಹುದ್ದೆಯನ್ನು ಅಲಂಕರಿಸಿದ ನೆಚ್ಚಿನ ನಾಯಕ ಎಸ್ಎಂ ಕೃಷ್ಣರವರು ದೈವಾಧೀನರಾಗಿದ್ದಾರೆ. ಅವರ ಪಾರ್ಥಿವ ಶರೀರ ಇವತ್ತು ಬೆಂಗಳೂರಲ್ಲಿ ದರ್ಶನ ಕೊಟ್ಟಿದ್ದಾರೆ. ನಾಳೆ ಸ್ವಗ್ರಾಮ ಆದಂಥ ಸೋಮನಹಳ್ಳಿಗೆ ಅದು ಬರ್ತಾ ಇದೆ. ಇಲ್ಲಿ ಸ್ಥಳೀಯ ಹತ್ತಿರ ಅವರ ಮನೆ ಪಕ್ಕದಲ್ಲಿರುವಂಥ ಬೃಹದಾಕಾರ ವೇದಿಕೆ ರೆಡಿ ಮಾಡ್ತಾ ಇದ್ದಾರೆ. ಆ ವೇದಿಕೆಯಲ್ಲಿ ನಾವು ವಿಶೇಷವಾಗಿ 18 ಮತ್ತು 10 ಅಡಿ ಉದ್ದದ ವೇದಿಕೆಯ ಮೇಲೆ ಶ್ರೀಗಂಧದ ತುಂಡುಗಳನ್ನೆಲ್ಲ ಇಟ್ಟು ಅವರಿಗೆ ಅಗ್ನಿ ಸಂಸ್ಕಾರದ ಮುಖಾಂತರವಾಗಿ ಒಕ್ಕಲಿಗರ ಸಂಪ್ರದಾಯದಲ್ಲಿ ಏನು ಕರ್ಮಗಳನ್ನು ಮಾಡ್ತಾರೋ ಅದನ್ನು ಮತ್ತು ಅಗ್ನಿ ಮುಖಾಂತರವಾಗಿ ಸಂಸ್ಕಾರ ಮಾಡುವಂಥ ಇದನ್ನು ನೆರವೇರಿಸಿಕೊಳ್ಳೋ ಸಿದ್ಧತೆ ಮಾಡಿದ್ವಿ. ಅಂತ್ಯಕ್ರಿಯೆ ವೇಳೆ ಸಾಕಷ್ಟು ವಿಐಪಿ ಮೂವ್ಮೆಂಟ್ ಇರಲಿದ್ದು ಪೊಲೀಸರು ಸೂಕ್ತ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಮಂಡ್ಯ ಅಲ್ಲದೆ ಹೊರ ಜಿಲ್ಲೆಯ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಕ್ರಮ ತೆಗೆದುಕೊಳ್ಳಲಾಗಿದೆ ಅಂತ ಮಂಡ್ಯದ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಹೇಳಿದ್ದಾರೆ. ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರ ಅಂತ್ಯಕ್ರಿಯೆಯನ್ನು ನಾಳೆ ಮಂಡ್ಯ ಜಿಲ್ಲೆಯ ಮದ್ದೂರಿನ ಸೋಮನಹಳ್ಳಿ ಗ್ರಾಮದಲ್ಲಿ ಮಾಡಲಾಗುವಂಥದ್ದು. ಅವರ ಫೇವ್ರೆಟ್ ಜಾಗ
ಸೋಮನಹಳ್ಳಿಯಲ್ಲಿರುವಂತಹ ಅವರ ಅಳಿಯನಿಗಾಗಿ ಮಾಡಿಕೊಟ್ಟಂತಹ ಕಾಫಿ ಡೇ ಅವರ ಫೇವ್ರೆಟ್ ಜಾಗ ಆಗಿತ್ತು. ಆ ನಿಟ್ಟಿನಲ್ಲಿ ಆ ಒಂದು ಜಾಗದ ಬಳಿಯೇ ಕೂಡ SM ಕೃಷ್ಣ ಅವರ ಅಂತ್ಯಕ್ರಿಯೆಯನ್ನು ಮಾಡೋ ನಿಟ್ಟಿನಲ್ಲಿ ಅವರ ಕುಟುಂಬಸ್ಥರು ಇದೀಗ ತೀರ್ಮಾನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇದು ಅವರ ನೆಚ್ಚಿನ ಜಾಗವಾದ್ದರಿಂದ ಅವರ ಅಂತ್ಯ ಸಂಸ್ಕಾರವನ್ನು ಇಲ್ಲೇ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಕುಟುಂಬಸ್ಥರು ತೀರ್ಮಾನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇದೀಗ ಎಲ್ಲ ವ್ಯವಸ್ಥೆಯನ್ನು ಇಲ್ಲಿನ ಸ್ಥಳೀಯರು ಮತ್ತು ಅವರ ಕುಟುಂಬಸ್ಥರು ಮಾಡ್ಕೊಳ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. JCB ಮತ್ತು ಟ್ರ್ಯಾಕ್ಟರ್ಗಳ ಮೂಲಕವಾಗಿ ಈ ಒಂದು ಜಾಗವನ್ನು ಏನು ಸರಿಪಡಿಸಲಾಗ್ತಾ ಇದೆ. ಯಾಕಂದರೆ ಸುತ್ತಲೂ ಕೂಡ ಮರ ಮತ್ತು ಗಿಡಗಳೆಲ್ಲವೂ ಕೂಡ ಬೆಳ್ಕೊಂಡಿತ್ತು. ಆ ನಿಟ್ಟಿನಲ್ಲಿ ಆ ಜಾಗವನ್ನು ಸಮದಟ್ಟು ಮಾಡುವಂಥ ಕೆಲಸಗಳನ್ನು ಕೂಡ ಇದೀಗ ಮಾಡಲಾಗ್ತಾ ಇದೆ. ಸಂಪೂರ್ಣವಾಗಿ ಎಲ್ಲ ಜಾಗವನ್ನು ಶುಚಿತ್ವ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಭಾರತ ಸರ್ಕಾರದ ಮಾಜಿ ವಿದೇಶಾಂಗ ಸಚಿವರು ನಿನ್ನೆ ತಡರಾತ್ರಿ ತಮ್ಮ ನಿವಾಸದಲ್ಲಿ ಈ ಒಂದು ಸಂದರ್ಭದಲ್ಲಿ ಅವರ ಹುಟ್ಟೂರಾದ ಸೋಮನಹಳ್ಳಿಯ ಒಂದು ಕಾಫಿ ಡೇ ಪಕ್ಕದ ಈ ಜಾಗದಲ್ಲಿ ದರ್ಶನಕ್ಕೆ ಮತ್ತು ಅಂತ್ಯಕ್ರಿಯೆಗೆ ಈಗಾಗಲೇ ಜಾಗವನ್ನು ಗುರುತಿಸಲಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪೊಲೀಸ್ ಭದ್ರತೆಯನ್ನು ನಾವು ಈಗಾಗಲೇ ಸಾಕಷ್ಟು ಜಿಲ್ಲೆಗಳಿಂದ ಮತ್ತು ನಮ್ಮ ಮಂಡ್ಯ ಜಿಲ್ಲೆಯ ಸಿಬ್ಬಂದಿಗಳನ್ನು ಉಪಯೋಗಿಸಿಕೊಂಡು ಬಂದೋಬಸ್ತ್ ಪ್ಲಾನ್ ಅನ್ನು ಮಾಡಿದ್ದೇವೆ. ಒಟ್ಟಾರೆ ಶಿಸ್ತುಬದ್ಧ ರಾಜಕೀಯ ಮೂಲಕ ಕರ್ನಾಟಕದ ಅಭಿವೃದ್ಧಿಗೆ ಶ್ರಮಿಸಿದ್ದ ಧೀಮಂತ ನಾಯಕನ ಯುಗಾಂತ್ಯವಾಗಿದೆ. ಈ ಮೂಲಕ ಮಹಾನ್ ನಾಯಕನನ್ನ ಕರ್ನಾಟಕ ಕಳೆದುಕೊಂಡಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ. ಆ ಊರಿನ ಜೊತೆಗೆ ಹಲವು ನಂಟು ಕೂಡ ಇದೆ ಅವರಿಗೆ. ಭಾಳ ಚೆನ್ನಾಗಿದೆ. ರೀಸೆಂಟಾಗಿ ಕೂಡ ಹುಷಾರಿಲ್ಲ ಅಂತಂದಂಥ ಟೈಮಲ್ಲೂ ಕೂಡ ಕೊನೆ ಟೈಮಲ್ಲಿ ಹೋದಾಗ ಒಂದಿಷ್ಟು ದೇವಸ್ಥಾನಗಳಿಗೆಲ್ಲ ಹೋಗಿ ಭೇಟಿಯನ್ನು ಕೊಟ್ಟಿರೋದು ಇದೆ. ಎಲ್ಲ ಆಗಬೇಕು. ಇನ್ನೊಂದು ಹೇಳ್ತಾ ಇದ್ರು ನಮ್ಮ ರಿಪೋರ್ಟರ್, ಆದರೆ ಅದ್ರದ್ದು ಹೋಮ ಕಾರ್ಯ ಪೂರ್ಣಿ ಎಲ್ಲ ಮುಗಿದ ಮೇಲೆ ಇದಾಗಿದೆ. ಅವರಲ್ಲಿ ಕೂರ್ಲಿಕ್ಕೆ ಆಗಲಿಲ್ಲ. ಇದೆಲ್ಲ ಮುಗಿಯೋ ಹೊತ್ತಿಗೆ ಅವರ ಮಧ್ಯದಲ್ಲಿ ಆಗಿಲ್ಲ ಸಾವು ಅಂತ.